ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಚರಣಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತ್ತರಿ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಧ್ಯಾನ ಗುರುಗಳಾಗಿರ್ತಕ್ಕಂಥ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ಆತ್ಮಪೂರ್ವಕವಾಗಿ ವಂದಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ನಮಸ್ಕರಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ನಮಿಸುತ್ತ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ನಮಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಸೀತಾಯಣದ ಸ್ವಾಧ್ಯಾಯಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇವತ್ತು ನಾವು ಸೀತಾಯಣದ 7ನೆಯ ಅಧ್ಯಾಯದಲ್ಲಿದ್ದೀವಿ. ಸೀತೆಯ ವಿವಾಹ ಆಯಿತು, ಮಿಥಿಲೆಯಿಂದ ಅಯೋಧ್ಯೆಗೆ ಅವಳು ಪ್ರಯಾಣ ಮಾಡೋದಾಯ್ತು. ಈಗ ಅಯೋಧ್ಯೆಯಲ್ಲಿ ಅವಳು ಹೊಂದ್ಕೊಳ್ತಕ್ಕಂಥದ್ದು ಈ ಅಧ್ಯಾಯದಲ್ಲಿ ನಮ್ಗೆ ಕಾಣಸಿಗುತ್ತೆ. ಸೀತೆಯ ಮದುವೆ ಆಯ್ತು, ಮಿಥಿಲೆಯಿಂದ ಅಯೋಧ್ಯೆಗೆ ಬಂದಿದ್ದಾಳೆ. ಎಲ್ಲ ಕಡೆ ಸಂಭ್ರಮವೇ ಸಂಭ್ರಮ. ಅಲ್ಲಿ ಮದುವೆಯಾದ ಮಗಳನ್ನ ಬೀಳ್ಕೊಡುವ ಒಂದು ದುಃಖದ ಸಂಗತಿಯನ್ನ ನಿನ್ನೆ ನಾವು ಆ ಒಂದು ಅನುಭವವನ್ನ ನಾವು ನಿನ್ನೆ ಅನುಭವಿಸಿದ್ವಿ. ಇವತ್ತು ಇಲ್ಲಿ ಮದುಮಗಳು, ಅದು ಅತ್ಯಂತ ಉನ್ನತ ಶಕ್ತಿಯನ್ನ ಹೊಂದಿರತಕ್ಕಂಥ ಹೈ ಎನರ್ಜಿ ಸೋಲಿವಳು ಸೀತೆ, ಮಹಾಲಕ್ಷ್ಮಿ. ಅವಳನ್ನ ಸ್ವಾಗತ ಮಾಡುವ ಒಂದು ಸಂಭ್ರಮ ಈ ರಾಜ್ಯದ ಜನತೆಯಲ್ಲಿ, ಮಹಾರಾಜ ಮಹಾರಾಣಿ ಎಲ್ಲರಲ್ಲಿನೂ ಇದೆ. ಅವಳನ್ನ ಅತ್ಯಂತ ಸಂಭ್ರಮದಿಂದ ಸ್ವಾಗತ ಮಾಡ್ಲಿಕ್ಕೆ ಎಲ್ಲ ಆಯೋಜನೆಗಳು ಆಗಿವೆ. ಎಲ್ಲ ಬೀದಿಗಳು, ಅಯೋಧ್ಯೆಯ ರಾಜ ಬೀದಿಗಳು ಮದುಮಗಳಂತೆ ಸಿಂಗರಿಸಲ್ಪಟ್ಟಿವೆ. ಎಲ್ಲ ಕಡೆಗೂ ಅವರಿಗೆ ಸ್ವಾಗತ, ಭವ್ಯ ಮೆರವಣಿಗೆಯ ಸ್ವಾಗತ, ಅಲ್ಲಿಯ ಒಂದು ಶ್ರೀಮಂತಿಕೆ, ಅಲ್ಲಿಯ ಒಂದು ವೈಭವ ಎಲ್ಲ ಕಡೆಗೂ ಕಾಣ್ತಾ ಇದೆ. ಅವರ ಶಕ್ತಿಯ ಪ್ರದರ್ಶನ ಆಗ್ತಾ ಇದೆ. ಎಲ್ಲ ಕಡೆಗೂ ಮೆರವಣಿಗೆಯಲ್ಲಿ ಶಕ್ತಿಯ ಪ್ರದರ್ಶನ ಆಗ್ತಾ ಇರುತ್ತೆ. ಈಗಾಗಲೇ ಸೀತೆ ತನ್ನ ಸಖಿಯರಿಗೆ ಈ ಅಯೋಧ್ಯೆಯ ಬಗ್ಗೆ ಹೇಳಿರ್ತಾಳೆ. ಅಯೋಧ್ಯ ಮಿಥಿಲೆ ಹಾಗೆ ಅಲ್ಲ, ಅದು ದೊಡ್ಡ ನಗರ, ಮಹಾನಗರ. ಮಿಥಿಲೆ ಒಂದು ಸಣ್ಣ ರಾಜ್ಯ. ಇಲ್ಲಿ ಎಲ್ಲನೂ ಸರಳವಾಗಿ ಇರ್ತಕ್ಕಂಥದ್ದು. ಇಲ್ಲಿಯ ಮಹಾರಾಜ ಜನಕ ಮಹಾರಾಜ ಮತ್ತು ಸುನೈನ ಮಾತೆ ತನ್ನ ಪ್ರಜೆಗಳನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಮಗೆ ಹೆಚ್ಚಿನ ಒಂದು ಸ್ವಾತಂತ್ರ್ಯ ಇದೆ. ಇಲ್ಲಿ ಅನುಭವಿಸಿದಷ್ಟು ಸ್ವಾತಂತ್ರ್ಯವನ್ನು ನಾವು ಅಲ್ಲಿ ಅನುಭವಿಸದೆ ಹೋಗ್ಬಹುದು. ಅಲ್ಲಿಯ ಪದ್ಧತಿಗಳು, ಅಲ್ಲಿಯ ರೂಢಿಗಳು, ಅಲ್ಲಿಯ ಆಚರಣೆಗಳೆಲ್ಲನೂ ಭಿನ್ನವಾಗಿರ್ತವೆ. ಅದರಿಂದ ನಾವು ಬಹಳಷ್ಟು ಜಾಗರೂಕತೆಯಿಂದ ನಮ್ಮ ಅಸ್ತಿತ್ವವನ್ನು ಬಿಟ್ಟು ಕೊಡದೆ, ಮಿಥಿಲೆಯ ಒಂದು ಅಸ್ತಿತ್ವ ಏನದಲ್ಲ ಅದನ್ನ ಬಿಟ್ಟು ಕೊಡದೆ ನಾವಲ್ಲಿ ಇರ್ಬೇಕಾಗತ್ತೆ ಅಂತಕ್ಕಂಥ ಸಂಗತಿಗಳನ್ನ ಈಗಾಗಲೇ ಸೀತೆ ಎಲ್ಲ ಸಖಿಯರಿಗೆ ಹೇಳಿರ್ತಾಳೆ. ಈಗ ಇಲ್ಲಿ ಬಂದಿಂದ ಅದನ್ನ ಪ್ರತ್ಯಕ್ಷವಾಗಿ ಇವರೆಲ್ಲರೂ ಅನುಭವಿಸ್ತಾರೆ. ಇದೊಂದು ಅಯೋಧ್ಯೆ ಒಂದು ಬಹುದೊಡ್ಡ ರಾಜ್ಯ. ಮಿಥಿಲೆ ಜ್ಞಾನದ ಸಿಂಹಾಸನ ಅಂತ ಹೇಳ್ತಾರೆ. ಅದು ಜ್ಞಾನದ ಸಿಂಹಾಸನವಾದ್ರೆ ಅಯೋಧ್ಯೆ ಶಕ್ತಿಯ ಒಂದು ಪ್ರತೀಕ ಆಗಿರುತ್ತೆ. ಈ ದಶರಥ ಮಹಾರಾಜರ ಒಂದು ಅವಧಿಯಲ್ಲಿ ಅದು ಬಹಳಷ್ಟು ಪ್ರವರ್ಧಮಾನವಾಗಿ ಬೆಳೀತಕ್ಕಂಥ ಒಂದು ರಾಜ್ಯ ಆಗಿರುತ್ತೆ. ಹೀಗಾಗಿ ಇಲ್ಲಿ ಸೀತೆ ಮತ್ತು ರಾಮರ ಮಿಲನ ಅಂತಂದ್ರೆ ಇಲ್ಲಿ ಶಕ್ತಿ ಮತ್ತು ಜ್ಞಾನದ ಒಂದು ಮಿಲನ ಆಗ್ಯದ ಅಂತಕ್ಕಂಥ ಮಾತುಗಳನ್ನಿಲ್ಲಿ ಹೇಳ್ತಾರೆ. ಹೀಗಾಗಿ ಇಲ್ಲಿ ಜ್ಞಾನ, ಮಿಥಿಲೆಯ ಜ್ಞಾನ ಮತ್ತು ಅಯೋಧ್ಯೆಯ ಶಕ್ತಿ ಇವೆರಡೂ ಒಗ್ಗೂಡಿಕೊಂಡು ಆ ಒಂದು ರಾಜ್ಯದ ಒಂದು ಬೆಳವಣಿಗೆಯನ್ನ, ಅಭಿವೃದ್ಧಿಯನ್ನ ಮಾಡ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಮದುವೆ ಆಗಿದೆ ಅಂತಕ್ಕಂಥ ವಿಷಯಗಳಿಲ್ಲೆಲ್ಲ ಪ್ರಸ್ತಾಪ ಆಗಿವೆ. ಈಗ ಇಂತಹ ಒಂದು ರಾಜ್ಯದಲ್ಲಿ ಇವರಿಗೆಲ್ಲ ಭವ್ಯವಾಗಿರ್ತಕ್ಕಂಥ ಒಂದು ಸ್ವಾಗತ ಸಿಗ್ತದ. ಮಿಥಿಲೆಗೆ ಹೋಲಿಸಿದ್ರೆ ಈ ಅರಮನೆ ತುಂಬಾ ದೊಡ್ಡದಾಗಿರುತ್ತೆ.
ತುಂಬಾ ವೈಭವಪೂರಿತವಾಗಿರುತ್ತೆ. ಆಗಿನ ಕಾಲದಲ್ಲಿ ಅಯೋಧ್ಯೆ ಒಂದು ಮಹಾನಗರವಾಗಿತ್ತು. ಅಲ್ಲಿನ ವೈಭೋಗ, ಸುಸಜ್ಜಿತವಾಗಿರ್ತಕ್ಕಂತಹ ವ್ಯವಸ್ಥೆ, ದೊಡ್ಡ ದೊಡ್ಡ ಕಟ್ಟಡಗಳು, ದೊಡ್ಡ ದೊಡ್ಡ ರಸ್ತೆಗಳು, ಇವೆಲ್ಲವುಗಳನ್ನ ನೋಡಿದಾಗ ಸಖಿಯರಿಗೆ ಒಂದು ರೀತಿಯ ಸಂಭ್ರಮ. ನಮ್ಮ ರಾಜಕುಮಾರಿ ಸೀತೆ ಇಂಥ ಒಂದು ದೊಡ್ಡ ಸಾಮ್ರಾಜ್ಯದ ಸಾಮ್ರಾಜ್ಞಿಯಾಗಿದ್ದಾಳೆ ಅಂತಕ್ಕಂಥ ಒಂದು ಖುಷಿ ಅವರಿಗೆ ಅದನ್ನ ಅನುಭವಿಸ್ತಾ ಇರ್ತಾರೆ. ಹೀಗೆ ಈ ಅರಮನೆಯ ಪ್ರವೇಶ ಆಗುತ್ತೆ. ಎಲ್ಲರೂ ಆಸ್ಥಾನಕ್ಕೆ ಬರ್ತಾರೆ. ಸೀತೆಯನ್ನ ಎಲ್ಲರೂ ಮನೆ ತುಂಬಿಕೊಳ್ತಾರೆ. ದಶರಥ ಮಹಾರಾಜನಿಗೆ ತುಂಬಾ ಸಂತೋಷ, ಎಲ್ಲ ಮಹಾರಾಣಿಯರಿಗೂ ಕೂಡ ತುಂಬಾ ಸಂತೋಷ. ಸೀತೆ ಅಂತಂದ್ರೆ ಅವಳ ವ್ಯಕ್ತಿತ್ವನೇ ಅಂಥದ್ದು. ಬಹುಬೇಗನೆ ಅವಳು ಹೊಂದ್ಕೊಂಡ್ ಬಿಡ್ತಾಳೆ. ಎಲ್ಲರನ್ನೂ ಅವಳು ಪ್ರೀತಿಸ್ತಕ್ಕಂಥವಳು, ಎಲ್ಲರಿಗೂ ಅವಳು ಬಹುಬೇಗನೆ ಅಚ್ಚುಮೆಚ್ಚಿನವಳಾಗಿ ಆಗಿಬಿಡ್ತಾಳೆ ಅಂತ. ಹೀಗೆ ಇವರೆಲ್ಲರಿಗೂ ಕೂಡ ಸೀತೆಯ ಕೊಠಡಿಯ ಸಮೀಪದಲ್ಲಿನೇ ಹಿಂಭಾಗದಲ್ಲಿ ಈ ಸಖಿಯರಿಗೆಲ್ಲರಿಗೂ ಕೊಠಡಿಯನ್ನ ಕೊಟ್ಟಿರ್ತಾರೆ. ಅವರಿಗೆ ಕೇವಲ ಸೀತೆ ಮತ್ತು ಊರ್ಮಿಳಿಯರನ್ನ ನೋಡ್ಕೊಳ್ತಕ್ಕಂಥ ಒಂದು ಕೆಲಸ ಇರುತ್ತೆ. ಅಯೋಧ್ಯೆಯಲ್ಲಿ ಬಹಳಷ್ಟು ಜನ ಸೇವಕಿಯರು ಇರ್ತಾರೆ. ಹೀಗಾಗಿ ಇವ್ರಿಗೆ ಹೆಚ್ಚಿನ ಕೆಲಸ ಅಲ್ಲಿರೋದಿಲ್ಲ. ಈ ಸೋಮ ಮತ್ತು ಮೀನಾಕ್ಷಿ ಸೀತೆಯನ್ನ ನೋಡ್ಕೊಳ್ತಾರೆ. ಉಷೆ ಮತ್ತು ರೋಹಣ ಅವರು ಊರ್ಮಿಳೆಯನ್ನ ನೋಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ಹಂಚ್ಕೊಂಡಿರ್ತಾರೆ. ಹೀಗೆ ದಿನಗಳು ಕಳೀತಾ ಇರ್ತವೆ. ಎಲ್ಲರೂ ಆಗಾಗ ಭೇಟಿ ಆಗ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಮಹಾರಾಜ ಮತ್ತು ಮಹಾರಾಣಿ ಸೀತೆ ನವ ದಂಪತಿಗಳು ಇವರು ಆಗಾಗ ಬೇರೆ ಬೇರೆ ಕಡೆಗೆ ಇವರಿಗೆಲ್ಲ ಆಹ್ವಾನ ಬರ್ತಾ ಇರುತ್ತೆ. ಅಲ್ಲೆಲ್ಲ ಕಡೆಗೆ ಹೋಗೋದು ಬರೋದು ಸಂಭ್ರಮ ಇವೆಲ್ಲನೂ ನಡೆದಿರುತ್ತೆ ಅಂತ. ಹೀಗೆ ದಿನಗಳದಂತೆ ಅಲ್ಲಿಯ ವ್ಯವಹಾರಗಳನ್ನ ಎಲ್ಲವನ್ನೂ ಇವರು ಸೋಮ ಗಮನಿಸ್ತಾ ಇರ್ತಾಳೆ. ಸುಮಾರು ದಿನಗಳು ಕಳೆದಿರ್ತವೆ. ಅಲ್ಲಿ ನಾವೆಲ್ಲರೂ ಹೇಗಿರಬೇಕು ಅನ್ನೋದನ್ನ ಅವರು ಎಲ್ಲರನ್ನ ನೋಡಿ ಕಲ್ಕೊಂಡಿರ್ತಾರೆ. ಯಾಕಂದ್ರೆ ಮಿಥಿಲೆಯಲ್ಲಿ ಅವರ ವರ್ತನೆಗೂ ಇಲ್ಲಿಯ ಸೇವಕಿಯರನ್ನ ಅಲ್ಲಿ ಮಿಥಿಲೆಯಲ್ಲಿ ಯಾರು ಅವರಿಗೆ ಸೇವಕಿಯರು ಅಂತ ಹೇಳಿ ಕರೀತಾ ಇರೋದಿಲ್ಲ. ಅವರನ್ನ ಹೆಸರಿನಿಂದನೇ ಕರೀತಾ ಇರ್ತಾರೆ. ಆದ್ರೆ ಇಲ್ಲಿ ಎಲ್ಲರೂ ಸೇವಕಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ನೋವಿನಿಂದ ಸೋಮ ವ್ಯಕ್ತಪಡಿಸ್ತಾಳೆ. ಆಮೇಲೆ ಎಲ್ಲರೂ ತಲೆಬಾಗಿ ಮಹಾರಾಜ ಮಹಾರಾಣಿ ಅವರ ಆಜ್ಞೆ ಬರುವವರೆಗೆ ಅವ್ರು ಏನು ಮಾತಾಡೋ ಹಾಗೆ ಇರೋದಿಲ್ಲ. ಹೀಗಾಗಿ ನಾವು ತಲೆಬಾಗಿ ಇರಬೇಕಾಗಿರುತ್ತೆ. ಆಮೇಲೆ ಸೀತೆಗೆ ನಾವು ಇಲ್ಲಿ ತನಕ ಮಾತೆ ಅಂತ ಹೇಳಿ ಕರೆದಿದ್ದೀವಿ. ಈಗ ಮಾತೆ ಅಂತ ಕರೆದ್ರೆ ಇವರೆಲ್ಲ ಏನ್ ಅನ್ಕೋತಾರೋ ಏನೋ. ಹೀಗಾಗಿ ಈಗ ನಾವೆಲ್ಲರೂ ಅವಳಿಗೆ ರಾಣಿ ಅಂತ ಹೇಳಿ ಸಂಬೋಧಿಸೋಣ. ನಾವಷ್ಟೇ ಇದ್ದಾಗ ಬೇಕಿದ್ರೆ ಮಾತೆ ಅಂತ ಕರೆಯೋಣ, ಎಲ್ಲರೂ ಇದ್ದಾಗ ಅವಳನ್ನ ರಾಣಿ ಅಂತ ಸಂಬೋಧಿಸೋಣ ಅಂತ ಹೇಳಿ ಇವರು ತಮ್ಮಲ್ಲಿನೇ ಮಾತನಾಡಿಕೊಂಡು ತಮ್ಮ ಕೆಲಸಗಳಿಗೆ ಅವರು ಸಿದ್ಧರಾಗ್ತಾರೆ. ಹೀಗೆ ದಿನಗಳು ಕಳೆದ ಹಾಗೆ ಸೀತೆಗೆ ಏನೋ ಒಂದು ಕಳವಳ. ಯಾಕಂದ್ರೆ ಸೀತೆ ಪ್ರಕೃತಿ, ಅವಳಿಗೆ ನದಿ, ಕಾಡು, ಬೆಟ್ಟ, ಪ್ರಕೃತಿಯೊಂದಿಗೆ ಇರೋದು ಬಹಳಷ್ಟು ಇಷ್ಟ. ಹೀಗಾಗಿ ಇಲ್ಲಿ ಬಂದಾಗ ಅವಳಿಗೇನೋ ಒಂಥರ ಅರಮನೆಯಲ್ಲಿ ಏನೋ ಒಂಥರ ಬಂಧಿಯಾಗಿ ಇದ್ದ ಹಾಗೆ, ಪ್ರಕೃತಿಯಲ್ಲಿ ಸ್ವಚ್ಛಂದವಾಗಿ ಓಡಾಡ್ಕೊಂಡು ಇರ್ತಕ್ಕಂಥವಳು ಇವಳು ಇಲ್ಲಿ ಏನನ್ನೋ ಒಂದು ರೀತಿ ಕಳ್ಕೊಂಡಿರ್ತಕ್ಕಂಥ ಒಂದು ಅನುಭವ ಆಗತ್ತೆ. ಅವಳ ಮನದಾಳದ ಅನಿಸಿಕೆಯನ್ನ ಸೋಮ ಗುರುತಿಸ್ತಾಳೆ. ಆದ್ರೆ ಯಾರ ಮುಂದೆ ಅವಳು ಹೇಳಿರೋದಿಲ್ಲ. ಮೇಲೆ ನಗುಮುಖದಿಂದನೇ ಸಂತೋಷವಾಗಿದ್ದೇನೆ ಅಂತಾನೆ ಅವಳು ತೋರಿಸ್ಕೊಡ್ತಾ ಇರ್ತಾಳೆ. ಆದ್ರೆ ಸೋಮ ಬಹಳಷ್ಟು ಸೂಕ್ಷ್ಮ ಸ್ವಭಾವದೊಳಗಿರ್ತಾಳೆ. ಸೀತೆಯನ್ನ ಬಹಳಷ್ಟು ಸೂಕ್ಷ್ಮವಾಗಿ ಅವಳು ಗಮನಿಸ್ತಾ ಇರ್ತಾಳೆ. ಅವಳ ಆಂತರ್ಯದಲ್ಲಿ ಏನ್ ಆಗ್ತಾ ಇರುತ್ತೆ, ಏನ್ ನಡೆಯುತ್ತೆ ಅಂತಕ್ಕಂಥ ಸೂಕ್ಷ್ಮಗಳು ಇವಳಿಗೆ ತಿಳಿತಾ ಇರ್ತವೆ. ಯಾಕಂತಂದ್ರೆ ಅವಳು ಕೂಡ ಉನ್ನತ ಮಟ್ಟದ ಒಂದು ಶಕ್ತಿಯನ್ನ ಹೊಂದಿರತಕ್ಕಂಥ ಒಂದು ಹೈ ಎನರ್ಜಿ ಇರ್ತಕ್ಕಂಥ ಸೋಮ ಕೂಡ ಆಗಿರ್ತಾಳೆ. ಹೀಗಾಗಿ ಸೀತಾ ಮಾತೆ ಯಾಕೋ ಒಂಥರ ಇದ್ದಾಳೆ, ಏನೋ ದುಃಖದಲ್ಲಿದ್ದಾಳೆ ಅಂತಕ್ಕಂಥ ಒಂದು ಸಂಗತಿಯೊಳಗೆ ಗೊತ್ತಾಗುತ್ತೆ. ಇದನ್ನೇ ಮೀನಾಕ್ಷಿ ಹತ್ರ ಹೇಳ್ತಾಳೆ. ನೋಡು, ಇಷ್ಟರಲ್ಲೇ ಏನಾದ್ರು ಒಂದು ಕಾರ್ಯಕ್ರಮವನ್ನ ಹಾಕೋತಾಳೆ, ಇಷ್ಟರಲ್ಲೇ ನಮ್ಮೆಲ್ಲರನ್ನ ಕರೀತಾಳೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹಾಗೆ ಕೆಲವು ದಿವಸ ಹೋಗೋದ್ರಲ್ಲಿನೇ ಸೀತಾ ಒಂದು ದಿವಸ ಎಲ್ಲರನ್ನು ಕರೀತಾಳೆ. ಕರೆದು, ನೋಡಿ, ನಾವು ನದಿ ದೇವತೆಯ ದರ್ಶನಕ್ಕೆ ಹೋಗೋಣ. ಇಲ್ಲಿ ಬಂದು ಎಷ್ಟು ದಿವಸ ಆಯ್ತು, ನದಿ ದೇವತೆಯ ದರ್ಶನಕ್ಕೆ ಹೋಗ್ಬೇಕು. ಪ್ರತಿದಿನ ಅವಳು ನನ್ನನ್ನ ಕರೀತಾ ಇದ್ದಾಳೆ. ಆದ್ರೆ ಇಲ್ಲಿ ಹೇಗ್ ಹೋಗ್ಬೇಕು ಅಂತಕ್ಕಂಥದ್ದು ನನಗೆ ತಿಳಿತಾ ಇಲ್ಲ. ಹೀಗಾಗಿ ನಾನು ಇಷ್ಟು ದಿವಸ ಸುಮ್ನೆ ಕೂತಿದ್ದೆ. ನಾಳೆ ನೀವೆಲ್ಲರೂ ಬೆಳಗಿನ ಜಾವದಲ್ಲಿ ನಸುಕಿನಲ್ಲಿ ಪೂಜೆಗೆ ಸಿದ್ಧ ಮಾಡ್ಕೊಂಡು ಹೂವು ಪೂಜಾ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ನಸುಕಿನಲ್ಲಿ ಬರ್ರಿ ಅಂತ ಹೇಳ್ತಾಳೆ.
ನಸುಕಿನಲ್ಲಿ ಎಲ್ಲರೂ ಆ ಆಕೆಯ ಕೊಠಡಿಗೆ ಬರ್ತಾರೆ. ಅಲ್ಲಿ ಸೀತೆ ಸಿದ್ಧಳಾಗಿರ್ತಾಳೆ. ಆದ್ರೆ ಸೀತೆ ಮಹಾರಾಣಿಯ ವೇಷದಲ್ಲಿರೋದಿಲ್ಲ. ಅವಳು ಕೂಡ ತನ್ನ ಸಖಿಯರ ಹಾಗೇನೆ ಅವರದೇ ಆಗಿರ್ತಕ್ಕಂಥ ಒಂದು ವಸ್ತ್ರವನ್ನ ಧರಿಸಿಕೊಂಡು ಅವಳಲ್ಲಿನೇ ಒಬ್ಬಳಾಗಿ ನದಿ ಪೂಜೆಗೆ ಹೋಗ್ತಾಳೆ. ಯಾಕಂದ್ರೆ ಅವಳನ್ನ ಯಾರು ಗುರುತಿಸಬಾರದು. ಯಾಕಂದ್ರೆ ಮಹಾರಾಣಿ ಹೊರಗಡೆ ಹಾಗೆ ಹೋಗೋ ಹಾಗೆ ಇಲ್ಲ. ಹೀಗಾಗಿ ನಸುಕಿನ ಒಂದು ಕತ್ತಲಿನಲ್ಲಿ ಆ ಗೆಳತಿಯರನ್ನ ಕೂಡ್ಕೊಂಡು ಸೀತಾಮಾತೆ ನದಿ ಕಡೆಗೆ ಹೋಗ್ತಾಳೆ. ಅಲ್ಲಿ ಹಿಂದಿನ ಬಾಗಿಲಿನಿಂದ ಹೋಗ್ತಾ ಇರ್ತಾರೆ. ಅಲ್ಲಿ ಸೇವಕರು ಎಲ್ಲಿ ಹೊರಟಿದ್ದೀರಿ ಅಂತ ಹೇಳಿ ಕೇಳ್ತಾರೆ. ಆಗ ಸೇವಕಿಯರು ಸೀತಾಮಾತೆ ನದಿ ಪೂಜೆಗೆ ನಮ್ಮೆಲ್ಲರನ್ನ ಕಳಿಸಿದ್ದಾಳೆ, ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಅದು ಇವರು ಅಯೋಧ್ಯೆಯಿಂದ ಬಂದಿರತಕ್ಕಂತಹ ಸೇವಕಿಯರು ಅಂತ ಹೇಳಿ ಮತ್ತೊಬ್ಬಾತ ಹೇಳ್ತಾನೆ. ಹೀಗಾಗಿ ಅವರನ್ನ ಬಿಟ್ಟು ಬಿಡ್ತಾರೆ. ಎಲ್ಲರೂ ಕೂಡಿ ನದಿ ದಂಡೆಗೆ ಹೋಗ್ತಾರೆ. ಅಲ್ಲಿ ಒಂದು ಪ್ರಶಾಂತವಾಗಿರ್ತಕ್ಕಂಥ ಒಂದು ಸ್ಥಳಕ್ಕೆ ಸೀತಾಮಾತೆ ಹೋಗ್ತಾಳೆ. ಅದು ಸರಿಯೂ ನದಿ. ಎಷ್ಟು ಸಂಭ್ರಮಿಸ್ತಾಳೆ ಅವಳು ಅಂತಂದ್ರೆ ಸೀತೆ ತುಂಬಾ ಸಂಭ್ರಮಿಸ್ತಾಳೆ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ಗಂಗೆಯ ತಂಗಿ ಇವಳು, ಗಂಗೆಯ ತಂಗಿ ಸರಿಯು, ಎಲ್ಲರನ್ನ ಇವಳು ಕರೀತಾ ಇದ್ದಾಳೆ, ನಾವೆಲ್ಲರೂ ಇಲ್ಲಿ ಆಟ ಆಡಬೇಕಾಗಿದೆ, ಬನ್ನಿ ಬನ್ನಿ ಅಂತ ಹೇಳಿ ಎಲ್ಲರನ್ನ ಕರೆದು ಅಲ್ಲಿ ಎಷ್ಟೋ ತನಕ ಆಟ ಆಡಿ ಆ ನದಿ ದೇವತೆಯ ಜೊತೆಗೆ ಮಾತನಾಡ್ತಾಳೆ. ಅಲ್ಲಿ ಸ್ನಾನ ಮಾಡಿ ಪೂಜೆ ಸಲ್ಲಿಸಿ ಬೆಳಗಾಗೋದ್ರೊಳಗೆ ಅರಮನೆಗೆ ಹೋಗ್ಬೇಕು, ಮತ್ತೆ ಯಾರಾದ್ರೂ ಗುರುತಿಸ್ತಾರೆ ಅಂತ ಹೇಳಿ ಬೆಳಗಾಗೋದ್ರಲ್ಲಿನೇ ಅವರು ಅರಮನೆ ಸೇರಿಕೊಳ್ತಾರೆ. ಅವರು ಬರೋದ್ರೊಳಗೆ ರಾಮಚಂದ್ರ ಶ್ರೀರಾಮ ರಾಜ್ಕುಮಾರ್ ಶ್ರೀರಾಮ ಸೀತೆಗಾಗಿ ವೇಟ್ ಮಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಕಾಯ್ದು ಅವ್ರು ಬಂದ ತಕ್ಷಣ ಹೇಳ್ತಾರೆ, ನಿನಗೆ ನದಿಗೆ ಹೋಗಬೇಕು ಅಂತಕ್ಕಂಥ ಸಂಗತಿ ನನಗೆ ಗೊತ್ತಿತ್ತು, ನಾನೇ ನಿನಗ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೆ, ಅಷ್ಟರಲ್ಲಿನೇ ಹೋಗಿ ಬಂದಿದೀಯಾ, ಇರ್ಲಿ, ನಿನಗೆ ಈ ರೀತಿಯ ಔಪಚಾರಿಕ ಬಂಧನದಲ್ಲಿರುವ ಅಭ್ಯಾಸ ನಿನಗಿಲ್ಲ ಅನ್ನೋದು ನನಗೆ ಗೊತ್ತಿದೆ, ನಾವು ಶೀಘ್ರದಲ್ಲಿನೇ ಅರಣ್ಯಕ್ಕೆ ಹೋಗೋಣ, ಕಾಡಿಗೆ ಹೋಗೋದು ನಿನ್ಗೆ ತುಂಬಾ ಇಷ್ಟ, ಹೀಗಾಗಿ ಶೀಘ್ರದಲ್ಲಿನೇ ಅರಣ್ಯಕ್ಕೆ ಹೋಗೋಣ ಅಂತ ಹೇಳಿ ಹೇಳ್ತಾನೆ. ಹೀಗೆ ಇನ್ನು ಕೆಲವು ದಿವಸಗಳು ಕಳೀತವೆ. ಸೋಮಾಗನ್ಸುತ್ತೆ ಯಾಕೋ ಸೀತೆ ಮತ್ತೆ ದುಃಖದಲ್ಲಿದ್ದಾಳೆ ಅಂತ ಹೇಳಿ ಮೀನಾಕ್ಷಿ ಮುಂದೆ ಮತ್ತೆ ಆ ಮಾತುಗಳನ್ನ ಹೇಳಿದಾಗ, ಇಲ್ಲ ಮೀನಾಕ್ಷಿ, ನೀನು ಸುಮ್ನೆ ಏನೋ ಹೇಳ್ಬೇಡ, ಈಗ ತಾನೇ ಮದುವೆ ಆಗಿದೆ, ಹೊಸ ಕಳೆ ಅವಳ ಮೇಲೆ ಬಂದಿದೆ, ಅವರಲ್ಲಿ ಪ್ರೀತಿ ಉದಯಿಸ್ತಾ ಇದೆ, ಅದನ್ನ ನಾನು ಕಾಣುತ್ತಾ ಇದ್ದೇನೆ, ಗಮನಿಸ್ತಾ ಇದ್ದೀನಿ, ಅವಳು ಸಂತೋಷದಿಂದ ಇದ್ದಾಳೆ, ನೀನೇನೇನೋ ಗಮನಿಸಿ ಹೇಳ್ಬೇಡ ಅಂತಕ್ಕಂಥ ಮಾತನ್ನ ಮೀನಾಕ್ಷಿ ಹೇಳ್ತಾಳೆ. ಆದ್ರೆ ಸೋಮಾಗೆ ಗೊತ್ತು, ಸೀತೆ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದ್ದಾಳೆ, ಅವಳಲ್ಲಿ ಏನೋ ಒಂದು ಕೊರಗು ಇದೆ, ಏನೋ ಒಂದು ಕೊರಗು ಇದೆ, ಇಲ್ಲಿ ಏಕತೆಯ ಕೊರಗು ಇದೆ ಅಂತಕ್ಕಂಥ ಮಾತನ್ನು ಸೋಮ ಹೇಳ್ತಾಳೆ. ಏನು ಏಕತೆಯ ಕೊರತೆ ಅಂತಂದ್ರೆ, ಇಲ್ಲಿ ಅಲ್ಲಿ ನಮ್ಮ ಸಣ್ಣ ರಾಜ್ಯದಲ್ಲಿ ಆ ರೀತಿ ಅನಿಸ್ತಾ ಇರ್ಲಿಲ್ಲ, ಇಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅಂತಕ್ಕಂಥ ಮಾತುಗಳನ್ನಲ್ಲಿ ಹೇಳ್ತಾಳೆ. ಅಷ್ಟರಲ್ಲಿನೇ ಮಹಾರಾಜ ರಾಮ ಕಾಡಿಗೆ ಹೋಗೋಣ ಬಾ ಅಂತ ಹೇಳಿ ಕರೀತಾನೆ. ಎಲ್ಲರೂ ರಥದಲ್ಲಿ ಕುಳಿತು ಕಾಡಿಗೆ ಹೋಗ್ತಾರೆ. ಸ್ವಲ್ಪ ದೂರ ಹೋಗೋದ್ರಲ್ಲಿನೇ ಸೀತಾಮಾತೆಯ ರಥದಿಂದ ಇಳಿದು, ಕಾಡು ಸಮೀಪಿಸ್ತಿದ್ದಂತೆನೆ ರಥದಿಂದ ಇಳಿದು ತನ್ನ ಪಾದರಕ್ಷೆಗಳನ್ನ ತೆಗೆದು ಬರಿಗಾಲಿನಿಂದ ಅವಳು ಹೋಗ್ತಾಳೆ. ಯಾಕಂದ್ರೆ ಅವಳ ಪಾದಗಳು ಭೂಸ್ಪರ್ಶಕ್ಕೆ, ಭೂತಾಯಿಯ ಸ್ಪರ್ಶಕ್ಕೆ ಬಹಳಷ್ಟು ಕಾತುರವಾಗಿ ನಿಂತಿರ್ತವೆ. ಹೀಗಾಗಿ ಅತ್ಯಂತ ಸಂಭ್ರಮದಿಂದ, ಸಂತೋಷದಿಂದ ಪಾದಗಳನ್ನ ಭೂಸ್ಪರ್ಶ ಮಾಡ್ತಾ ಅಡವಿಯೊಳಗೆ ಹೋಗ್ತಾ, ಅರಣ್ಯದೊಳಗೆ ಹೋಗ್ತಾಳೆ. ಅಲ್ಲಿ ಸೋಮ ವೇಟ್ ಮಾಡ್ತಾ ಕೂತಿರ್ತಾಳೆ. ರಾಮ ಮತ್ತು ಸೀತೆಯರು ಒಳಗಡೆ ಹೋಗ್ತಾರೆ. ಆಗ ಸೀತೆ ಅಲ್ಲಿ ಹೋಗಿ ಎಲ್ಲ ಸಂಭ್ರಮಿಸ್ತಾಳೆ ಅಂತ ಹೇಳಿ ಸೋಮ ಅನ್ಕೊಂಡಿರ್ತಾಳೆ. ಆದ್ರೆ ಬರುವಾಗ ಅವಳ ಮುಖದ ಮೇಲೆ ಏನೋ ಒಂದು ನೋವಿರುತ್ತೆ. ಯಾಕೆ ಈ ನೋವು ಅಂತಂದಾಗ ಅವಳಿಗೆ ಅನಿಸ್ತದೆ, ಹೇಳ್ತಾಳೆ, ಮನುಷ್ಯರು ತಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಅಥವಾ ಅವಶ್ಯಕತೆಗೆ ಹೆಚ್ಚು ಅರಣ್ಯವನ್ನ ದೋಚಿಕೊಳ್ತಾ ಇದ್ದಾರೆ, ಮನ ಬಂದಂತೆ ಕಾಡುಗಳನ್ನ ಕಡಿತಾ ಇದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ಕಾಡುಗಳ ನಾಶ ಬಹಳಷ್ಟು ಆಗ್ತಾ ಇದೆ. ಇದಕ್ಕಾಗಿ ಮುಂದೊಂದು ದಿನ ನಾವು ಬೆಲೆ ತೆರಬೇಕಾಗತ್ತೆ, ಇದಕ್ಕೆ ಏನಾದ್ರೂ ಒಂದು ನಾವು ಪರಿಹಾರವನ್ನ ಕಂಡುಕೊಳ್ಳಲೇಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಅವಳು ಬರ್ತಾಳೆ. ಸೋಮ ಇದನ್ನ ಗಮನಿಸ್ತಾಳೆ. ಸೀತೆಯು ಕೂಡ ಅವಳ ಜೊತೆಗೆ ಅರಮನೆಗೆ ಬರ್ತಾರೆ. ಹೀಗಾಗಿ ಸೋಮ ತುಂಬಾ ಸೂಕ್ಷ್ಮ ಅಭಿವ್ಯಕ್ತಿ ಅಥವಾ ಸೂಕ್ಷ್ಮ ಸ್ವಭಾವದವಳಾಗಿರ್ತಾಳೆ. ಅವಳಿಗೆ ಒಳಗಿನಿಂದ ಏನೋ ಆಗ್ತಾ ಇದೆ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇದೆ. ಸಾಮಾನ್ಯವಾಗಿ ನಾವು ಧ್ಯಾನದಲ್ಲಿ ತೊಡಗಿದಾಗ ನಮಗೂ ಒಂದೊಂದು ಪ್ರದೇಶಗಳಿಗೆ ಹೋದಾಗ
ಅನ್ಸುತ್ತೆ. ಅಲ್ಲೇನೋ ಸ್ವಲ್ಪ ನೆಗೆಟಿವ್ ಎನರ್ಜಿ ಇತ್ತು ಅಂತಂದ್ರೆ, ನಕಾರಾತ್ಮಕ ಶಕ್ತಿ ಇತ್ತು ಅಂತಂದ್ರೆ, ಇಲ್ಲಿ ಏನೋ ಒಂಥರದ ಅಸಮಾಧಾನ ನಮ್ಗೆ ಅನಿಸ್ತಾ ಇರುತ್ತೆ. ಏನೋ ಇಲ್ಲಿ ಕಳವಳ ಇದೆ ಅಂತ ಹೇಳಿ ನಮಗ್ ಅನಿಸ್ತಾ ಇರುತ್ತೆ. ಆ ರೀತಿಯ ಅಸಮಾಧಾನ ಸೋಮಾಗ ಈ ಅಯೋಧ್ಯೆಯ ಅರಮನೆಯಲ್ಲಿ ಕಂಡು ಬರ್ತಾ ಇದೆ. ಅವಳು ಅತ್ಯಂತ ಹೆಚ್ಚಿನ ಉನ್ನತ ಮಟ್ಟದ ಪ್ರಜ್ಞಾಶಕ್ತಿ ಇರ್ತಕ್ಕಂಥ ವ್ಯಕ್ತಿಯಾಗಿರ್ತಾಳೆ. ಇವಳಿಗೆ ಎಲ್ಲನೂ ಗೊತ್ತಾಗ್ತಾ ಇರುತ್ತೆ. ಹೀಗಾಗಿ ಇಲ್ಲೇನೋ ನಡೀತಾ ಇದೆ, ಏನೋ ಒಂದು ಅಸಮಾಧಾನ ಇದೆ, ಏನೋ ಒಂದು ಅವ್ಯವಸ್ಥೆ ಆಗ್ತಾ ಇದೆ ಅಂತಕ್ಕಂಥದ್ರ ಅರಿವು ಒಳಗಾಗ್ತದ. ಅಷ್ಟರಲ್ಲಿನೇ ಕೆಲವುಗಳು ದಿನಗಳ ನಂತರ ಅಯೋಧ್ಯೆಗೆ ಆಗಬಾರದ್ದು ಆಗಿಬಿಡುತ್ತೆ. ಎಂತಹ ಒಂದು ಕಾಲ ಪ್ರಾರಂಭವಾಯಿತು. ಈ ಸೇವಕಿಯರಿಗೆಲ್ಲ ಸ್ವಲ್ಪ ಸ್ವಲ್ಪ ಏನೇನೋ ವಿಷಯಗಳು ಗೊತ್ತಾಗ್ತಾ ಇರ್ತವೆ. ಆದ್ರೆ ಯಾರು ಸೀತಾಮಾತೆ ಹೇಳುವವರಿಗೆ ಅವ್ರು ಯಾರು ಏನೋ ಅದನ್ನ ಸ್ಪಷ್ಟವಾಗಿ ಬಾಯಿ ತೆರೆಯೋ ಹಾಗೆ ಇರೋದಿಲ್ಲ. ಅಲ್ಲಲ್ಲಿನೇ ಸೇವಕಿಯರ ಜೊತೆಗೆ ಹೋಗಿ ಇವರು ಅವ್ರ ಮಾತುಗಳನ್ನ ಕೇಳ್ತಕ್ಕಂಥದ್ದು ಕೂಡ ಬಹಳಷ್ಟು ಕಡಿಮೆ ಆಗಿರುತ್ತೆ. ಹೀಗಾಗಿ ಆಗಬಾರದ್ದು ಆಗತ್ತೆ. ದಶರಥ ಮಹಾರಾಜನಿಗೆ ಅನಾರೋಗ್ಯ ಆಗಿರುತ್ತೆ. ಅವ್ರಿಗೆ ಆರೋಗ್ಯ ಹದಗೆಟ್ಟಿರುತ್ತೆ. ಸೀತಾಮಾತೆ ಸಾಕಷ್ಟು ಅವರಿಗೆ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೂ ಕೂಡ ಅವರು ಚೇತರಿಸಿಕೊಳ್ಳೋದಿಲ್ಲ. ವೃದ್ಧಾಪ್ಯ ಸಮೀಪಿಸಿದೆ. ಆರೋಗ್ಯ ಕೂಡ ಕೈ ಕೊಡ್ತಾ ಇದೆ. ಹೀಗಾಗಿ ತಾವು ಇನ್ನು ಆಡಳಿತದಿಂದ ಸರಿದುಕೊಂಡು ರಾಜ್ಕುಮಾರ ರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡಬೇಕು ಅಂತ ಹೇಳಿ ಪಟ್ಟಾಭಿಷೇಕವನ್ನ ಘೋಷಣೆ ಮಾಡಿಬಿಡ್ತಾರೆ. ಪಟ್ಟಾಭಿಷೇಕದ ಒಂದು ದಿನವನ್ನು ಕೂಡ ಘೋಷಣೆ ಮಾಡ್ತಾರೆ. ಆದರೆ ಅದರ ಹಿಂದೆ ಏನೋ ನಡೆದಿದೆ ಅಂತಕ್ಕಂಥ ಒಂದು ಕುರುಹು ಸೋಮಾಗೆ ಗೊತ್ತಾಗುತ್ತೆ. ಮಹಾರಾಜ ಪಟ್ಟಾಭಿಷೇಕದ ಘೋಷಣೆಯನ್ನೇನೋ ಮಾಡಿದ, ಆದ್ರೆ ಅದರ ಹಿಂದೆ ಒಂದು ದೊಡ್ಡ ಆಘಾತ ನಡೆದು ಹೋಗುತ್ತದೆ ಅಂತಕ್ಕಂಥ ಕುರುಹು ಸೋಮಾಗೆ ತಿಳಿಯುತ್ತೆ. ಹಾಗೆ ಮೀನಾಕ್ಷಿ ಮತ್ತು ಉಷಾ ಅವರಿಗೆ ಇದು ಗೊತ್ತಾಗೋದಿಲ್ಲ. ಕೆಲ ದಿನಗಳ ನಂತರ ಸೀತೆನೆ ಬಂದು ಅವರೆಲ್ಲರ ಮುಂದೆ ಹೇಳ್ತಾಳೆ, ನಾನು ನಿಮ್ಮೊಂದಿಗೆ ಒಂದು ವಿಷಯವನ್ನ ಹಂಚಿಕೊಳ್ಬೇಕು, ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಅದೇನಂತಂದ್ರೆ ರಾಮ ವನವಾಸಕ್ಕೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾಳೆ. ಎಲ್ಲರಿಗೂ ದಂಗು ಬಡದಂಕಾಗ್ತದೆ. ಇದೇನಿದು, ಈಗ ತಾನೇ ಮದುವೆಯಾಗಿ ಸಂತೋಷದಿಂದ ಇರಬೇಕಾಗಿರ್ತಕ್ಕಂಥ ಸಮಯದಲ್ಲಿ ರಾಮನೇಕೆ ಅಡವಿಗೆ ಹೋಗ್ಬೇಕು, ವನವಾಸಕ್ಕೆ ಹೋಗ್ಬೇಕು? ಯಾರಿಗೂ ಏನೂ ಅರ್ಥ ಆಗೋದಿಲ್ಲ. ಆದ್ರೆ ಸೀತೆ ಹೇಳ್ತಾಳೆ, ನಾವು ಕಾಡಿಗೆ ಹೋಗಲೇಬೇಕು ಅಂದಾಗ ಸೀತೆನೂ ಹೋಗ್ತಾಳೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗತ್ತೆ. ರಾಮ ಹೋಗ್ತಾನೆ ಅಂತಂದ್ರೆ ನಾನು ಹೋಗಲೇಬೇಕು. ರಾಮ ಇದ್ದಲ್ಲಿ ಸೀತೆ ಇದ್ದಲ್ಲಿ ರಾಮ, ಅವರನ್ನ ಬಿಟ್ಟು ಇರೋ ಮಾತೇ ಇಲ್ಲ ಅಂತ ಹೇಳಿ ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳಿ ಮಾತನ್ನ ಹೇಳ್ತಾಳೆ. ಜೊತೆಗೆ ಲಕ್ಷ್ಮಣನೂ ಕೂಡ ಬರ್ತಾ ಇದ್ದಾನೆ. ಎಲ್ಲರಿಗೂ ದಿಗ್ಭ್ರಮೆ. ಲಕ್ಷ್ಮಣನೂ ಬರ್ತಾ ಇದ್ದಾನೆ ಅಂದ್ರೆ ಎಲ್ಲರಿಗೂ ದಿಗ್ಭ್ರಮೆ. ಏನೂ ಅರ್ಥ ಆಗೋದಿಲ್ಲ. ನೂರಾರು ಪ್ರಶ್ನೆಗಳು. ಆದ್ರೆ ಅವುಗಳಿಗೆ ಉತ್ತರ ಅವ್ರಿಗೆ ಗೊತ್ತಾಗೋದಿಲ್ಲ. ಉಷಾ ಕೇಳ್ತಾಳೆ, ಎಷ್ಟು ದಿವಸ ಹೋಗ್ತೀರಿ ಅರಣ್ಯಕ್ಕೆ ಅಂತ ಹೇಳಿ, ವನವಾಸಕ್ಕೆ ಎಷ್ಟು ದಿವಸ ಹೋಗ್ತೀರಿ ಅಂತಂದಾಗ ನಿಧಾನವಾಗಿ ಸೀತೆ ಉತ್ತರಿಸ್ತಾಳೆ, 14 ವರ್ಷ. 14 ವರ್ಷ ಅಂತ ಕೇಳಿದಾಗ ಮೀನಾಕ್ಷಿಗೆ ಭೂಮಿ ಬಾಯಿ ತೆರೆದಂತಾಗತ್ತೆ. ಬಹಳ ಆಘಾತ ಆಗತ್ತೆ. 14 ವರ್ಷಗಳು ಬಹಳ ದೀರ್ಘ ಅವಧಿ. ಅಷ್ಟು ದಿವಸ ಮಾತೆಯನ್ನ ಬಿಟ್ಟು ಹೇಗಿರೋದು ಅಂತ ಹೇಳಿ ಅವಳಿಗೆ ಅನಿಸುತ್ತೆ. ಹೀಗಾಗಿ ಎಲ್ಲರಿಗೂ ಒಂದು ದೊಡ್ಡ ಆಘಾತ. ಹಾಗಾದ್ರೆ ನಾವು ಕೂಡ ನಿಮ್ಮ ಜೊತೆಗೆ ಬರ್ತೀವಿ, ನಾವು ತಯಾರಾಗ್ತೀವಿ ಅಂತ ಹೇಳಿ ಎಲ್ಲರೂ ಸಿದ್ಧರಾಗ್ತಾರೆ. ಆದ್ರೆ ಸೀತೆ ಹೇಳ್ತಾಳೆ, ನೀವ್ಯಾರೂ ನಮ್ಮ ಜೊತೆಗೆ ಬರೋ ಹಾಗೆ ಇಲ್ಲ. ನೀವೆಲ್ಲರೂ ನನ್ನ ಪ್ರತಿನಿಧಿಗಳಾಗಿ ಇಲ್ಲೇ ಇರಬೇಕು. ಕಲ್ಪಿಸಿಕೊಳ್ಳಿ ಅವ್ರಿಗೆ ಹೇಗಾಗಿರಬಹುದು. ಇದೇ ತಾನೇ ಮದುವೆಯಾಗಿ ಗಂಡನ ಮನೆಗೆ ಬಂದಿರತಕ್ಕಂಥ ಸೀತೆ, ಹಲವು ಕನಸುಗಳನ್ನ ಹೊತ್ತ ಮದುಮಗಳು, ಈಗ ಕಾಡಿಗೆ ಹೊರಟು ನಿಂತಿದ್ದಾಳೆ ಅಂತಂದ್ರೆ ಅವ್ರಿಗೆ ಹೇಗಾಗಿರ್ಬೇಕು. ತಮ್ಮ ಅಚ್ಚುಮೆಚ್ಚಿನ ರಾಣಿ, ಅದ್ಭುತ ಚೇತನ, ಕೋಮಲ ಅಂಗಿಯವಳು, ಸುಕುಮಾರಿ ಅವಳು ಕಾಡಿಗೆ ಹೋಗ್ತಾಳೆ ಅಂತಂದ್ರೆ ಅವ್ರಿಗೆ ಹೇಗೆ ಅನಿಸಿರ್ಬೇಕು ಅನ್ನೋದನ್ನ ನಾವು ಕಲ್ಪಿಸ್ಕೊಳ್ಬಹುದು. ಸರಿ, ಇನ್ನು ಕಾಡಿಗೆ ಹೋಗೋದಂತೂ ನಿಶ್ಚಿತ ಆಗಿದೆ. ಕಾರಣ ಯಾರಿಗೂ ಗೊತ್ತಿಲ್ಲ. ಆಗ ಸೀತೆನೆ ಹೇಳ್ತಾಳ ಕಾರಣವನ್ನ. ಮಹಾರಾಜ ದಶರಥರು ಕೈಕೆಗೆ ಕೊಟ್ಟಿರ್ತಕ್ಕಂಥ 2 ವರಗಳು. ಯಾವುದೋ ಒಂದು ಯುದ್ಧದಲ್ಲಿ ದಶರಥ ಮಹಾರಾಜರಿಗೆ ಸಹಾಯ ಮಾಡಿದ್ದಕ್ಕಾಗಿ, ಅವರ ಜೀವವನ್ನು ಉಳಿಸಿದ್ದಕ್ಕಾಗಿ ಅವರು 2 ವರಗಳನ್ನ ಕೇಳಿಕೊ ಅಂತ ಹೇಳಿ ಕೈಕೇಯಿ ಮಾತಿಗೆ ಹೇಳಿರ್ತಾರೆ. ಆಗ ಅವಳು ಸಮಯ ಬಂದಾಗ ನಾವು ಅದನ್ನ ಕೇಳ್ತೀನಿ ಅಂತ ಹೇಳಿ ಹೇಳ್ತಾಳೆ. ಆ 2 ವರಗಳನ್ನ ಈಗ ದಶರಥ ಮಹಾರಾಜನಿಗೆ ಅವಳು ಕೇಳ್ತಾಳೆ.
ದಶರಥ ಮಹಾರಾಜನಿಗೆ ಗೊತ್ತಿಲ್ಲ, ಏನೋ ವರಗಳು ಕೇಳ್ತಾಳೆ, ಕೇಳಲಿ ಅಂತ ಹೇಳಿ ಅಂದು ಬಿಡ್ತಾರೆ. ಹೀಗಾಗಿ 2 ವರಗಳು ಏನು ಅಂತಂದ್ರೆ, ಒಂದು ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ಮತ್ತು ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು. 2 ವಿಷಯಗಳನ್ನ ಕೇಳಿದಾಗ ದಶರಥ ಮಹಾರಾಜನಿಗೆ ತುಂಬಾ ಆಘಾತ ಆಗತ್ತೆ. ಎಂಥ ವರಗಳನ್ನ ಕೇಳಿದೆ ನೀನು, ಈಗ ಮಾತು ಕೊಟ್ಟು ಬಿಟ್ಟಿದ್ದಾನೆ, ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳೋ ಹಾಗೆ ಇಲ್ಲ. ಹೀಗಾಗಿ ಪಿತೃವಾಕ್ಯ ಪರಿಪಾಲನೆಯನ್ನ ಮಾಡತಕ್ಕಂಥ ಒಬ್ಬ ರಾಜ ಶ್ರೀರಾಮಚಂದ್ರ ಅವನು ವನವಾಸಕ್ಕೆ ಹೋಗ್ಲಿಕ್ಕೆ ಸಿದ್ಧನಾಗಿ ನಿಂತು ಬಿಟ್ಟಿದ್ದಾನೆ. ಇಡೀ ರಾತ್ರಿ ಮಹಾರಾಜ ನಿದ್ರೆ ಮಾಡೋದಿಲ್ಲ. ಶ್ರೀರಾಮನಿಗೆ ನೀನು ಅರಣ್ಯಕ್ಕೆ ಹೋಗಬೇಡ ಅಂತ ಕೇಳ್ಕೊಳ್ತಾ ಇದ್ದಾನೆ. ಆದರೆ ರಾಮ ಅವರು ತಮ್ಮ ಧರ್ಮ ಪರಿಪಾಲನೆಯನ್ನು ಬಿಟ್ಟು ಅನ್ಯ ಮಾರ್ಗ ಇಲ್ಲ, ಪಿತೃವಾಕ್ಯ ಪರಿಪಾಲನೆಯನ್ನ ಬಿಟ್ಟು ಅನ್ಯ ಮಾರ್ಗವಿಲ್ಲ ಅಂತ ಹೇಳಿ ಪದೇ ಪದೇ ಹೇಳ್ತಾರೆ. ಮಹಾರಾಜರು ರಾಮನೊಂದಿಗೆ ಹೊರಡದೇ ಇರ್ಲಿಕ್ಕೆ ಸೀತೆಗೂ ಕೂಡ ಬೇಡ್ಕೊಳ್ತಾರೆ, ಅವರು ವಿನಂತಿಸಿಕೊಳ್ತಾರೆ. ಜನಕ ಮಹಾರಾಜರು ಏನ್ ಅನ್ಕೊಳ್ತಾರೆ, ನಮ್ಮ ಮಗಳನ್ನ ಕಾಡಿಗೆ ಕಳಿಸ್ತಾ ಇದ್ದಾರೆ, ಕಾಡಿಗೆ ಹೋಗುವ ಒಂದು ಸಂಗತಿ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಏನ್ ಅನ್ಕೋತಾರೆ, ನೀನ್ ಹೋಗ್ಬೇಡ ಅಂತ ಹೇಳಿ ಕೌಸಲ್ಯ ಮಾತೆಯು ಕೂಡ ಸೀತೆಗೆ ಕೇಳ್ತಾಳೆ. ಆದ್ರೆ ಸೀತಾ ಮಾತೆ ಹೇಳ್ತಾಳೆ, ಇಲ್ಲ, ನಾನು ಅವರ ಅಪ್ಪಣೆಯನ್ನ ಪಡೆದು ನನ್ನ ತಂದೆಯವರ ಅನುಮತಿಯನ್ನ ತೆಗೆದುಕೊಂಡು ಅವರ ಆಶೀರ್ವಾದವನ್ನ ಪಡೆದುಕೊಂಡೇ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಶಾಂತವಾಗಿ ಪ್ರತಿಕ್ರಿಯಿಸ್ತಾಳೆ. ಹೀಗಾಗಿ ಯಾರು ಏನೋ ಮಾಡೋ ಹಾಗೆ ಇಲ್ಲ. ಇಡೀ ಅಯೋಧ್ಯ ದುಃಖದ ಮಡುವಿನಲ್ಲಿ ಬಿದ್ದಿರುತ್ತೆ ಅಂತ ಹೇಳ್ಬಹುದು ಅಂತ. ಸೊ ಇಂಥ ಸಂದರ್ಭದಲ್ಲಿ ಸೀತೆ ತನ್ನ ಸಖಿಯರನ್ನ ಕರೆದು ಹೇಳ್ತಾಳೆ, ಗೆಳತಿಯರನ್ನ ಕರೆದು 4 ಜನ ಗೆಳತಿಯರನ್ನ ಕರೆದು ಹೇಳ್ತಾಳೆ. ಹೊರಡುವ ಸಮಯದಲ್ಲಿ 4 ಜನರನ್ನ ತನ್ನ ಕೋಣೆಯ ಹೊರಗಿನ ಒಂದು ಪಡಸಾಲೆಯಲ್ಲಿ ಒಂದು ಬಾಣಲೆಯಂತಹ ಒಂದು ಕುಂಡದಲ್ಲಿ ತನ್ನ ಶಕ್ತಿಯಿಂದ ಒಂದು ಅಗ್ನಿಯ ಜ್ವಾಲೆಯನ್ನ ಸಿದ್ಧಪಡಿಸ್ತಾಳ ಅವಳು. ಆ 4 ಜನರಿಗೆ ಹೇಳ್ತಾಳೆ, ಈ ಅಗ್ನಿಯ ಜ್ವಾಲೆ ಇದು ನನ್ನ ಪ್ರತಿನಿಧಿಯಾಗಿ ಇದು ಉರಿತಾ ಇರುತ್ತೆ, ಇದನ್ನ ಸದಾ ಇದನ್ನ ಉರಿಯೋ ಹಾಗೆ ಇದು ಸದಾ ಆರದ ಹಾಗೆ ಇದನ್ನ ನೋಡ್ಕೊಳ್ತಕ್ಕಂಥ ಒಂದು ಕೆಲಸ ನಿಮ್ಮದಾಗಿದೆ. ಇದು ಶಮನವಾಗದಂತೆ ನೀವು ನೋಡ್ಕೊಳ್ಬೇಕು. ಇದು ಯಾವಾಗ ಶಮನ ಆಗ್ತದ ಅಂತಂದ್ರೆ, ನಾನು ಇದನ್ನ ಹಿಂತೆಗೆದುಕೊಂಡಾಗ, ಅಂದ್ರೆ ನಮ್ಮ ಎಲ್ಲ ಕಾರ್ಯಗಳು ಮುಗಿದಾಗ ನಾವು ಮರಳಿ ಬರುವ ಒಂದು ಸೂಚನೆಯಾಗಿ ಇದು ಶಮನವಾಗೋದನ್ನ ನೀವು ಕಾಣ್ತೀರಿ. ಅಲ್ಲಿಯವರೆಗೆ ಇದನ್ನ ನೀವು ಕಾಪಾಡಬೇಕು, ಅತ್ಯಂತ ಕಾಳಜಿಯಿಂದ ಕಾಪಾಡಬೇಕು ಅಂತ ಹೇಳಿ ಒಂದು ಮಂತ್ರ ಶಕ್ತಿಯಿಂದ ಒಂದು ದಿವ್ಯ ಜ್ಯೋತಿಯನ್ನ, ಒಂದು ಅಗ್ನಿಯ ಜ್ವಾಲೆಯನ್ನ ಸಿದ್ಧಪಡಿಸ್ತಾಳೆ. ಇದು ಇಡೀ ರಾಜ್ಯವನ್ನ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾಳೆ. ಮಹಾರಾಜ ರಾಮಚಂದ್ರ ಇಲ್ಲ ಅಂತಂದ್ರೆ ಏನೇನೋ ಅನಾಹುತಗಳಾಗಬಹುದು, ಯಾರಾದ್ರೂ ದಾಳಿ ಮಾಡಬಹುದು ಅಂತಕ್ಕಂಥ ವಿಷಯಗಳನ್ನ ಪ್ರಸ್ತಾಪಿಸ್ತಾ ಅವ್ರು ಎಲ್ಲಿದ್ರೂ ರಾಜ್ಯವನ್ನ ಕಾಪಾಡ್ತಾರೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಹಾಗಿದ್ದರೂ ಕೂಡ ನನ್ನ ಪಾಲಿನ ಒಂದು ಸಂರಕ್ಷಣೆ, ನನ್ನ ಶಕ್ತಿಯಿಂದ ಈ ರಾಜ್ಯವನ್ನ ಕಾಪಾಡುವುದಕ್ಕಾಗಿ ನಾನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದು. ಈ ಜ್ವಾಲೆ ಎಲ್ಲಿಯವರೆಗೆ ಜ್ವಾಜ್ವಲ್ಯಮಾನವಾಗಿ ಇರುತ್ತೋ, ಎಲ್ಲಿಯವರೆಗೆ ಇದು ಪ್ರಕಾಶಮಾನವಾಗಿ ಬೆಳಗ್ತಾ ಇರುತ್ತೋ, ಅಲ್ಲಿಯವರೆಗೆ ಈ ರಾಜ್ಯಕ್ಕೆ ಯಾವ ತೊಂದರೆನೂ ಬರೋದಿಲ್ಲ. ಆದ್ರೆ ಇದನ್ನ ಕಾಪಾಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಹೇಳಿ ಹೇಳ್ತಾಳೆ. ಹೀಗಾಗಿ ಇದಕ್ಕೆ ಯಾವ ಎಣ್ಣೆ ಬೇಡ, ತುಪ್ಪ ಬೇಡ, ಇದಕ್ಕೆ ಮಂತ್ರ ಶಕ್ತಿ ಒಂದೇ ಸಾಕು ಅಂತ ಹೇಳಿ ಒಂದು ಮಂತ್ರವನ್ನ ಅವರೆಲ್ಲರಿಗೂ ಬೋಧಿಸ್ತಾಳೆ, ಅವರೆಲ್ಲರಿಗೂ ಕಲಿಸ್ತಾಳೆ. ನೀವು ಒಬ್ಬರಾದ ನಂತರ ಒಬ್ಬರು ಬಂದು ಈ ಮಂತ್ರವನ್ನ ಪಠಿಸೋದ್ರ ಮುಖಾಂತರ ಈ ಜ್ಯೋತಿಯನ್ನ ಕಾಪಾಡುವ ಒಂದು ಜವಾಬ್ದಾರಿಯನ್ನ ನೀವು ವಹಿಸ್ಕೊಳ್ಬೇಕು ಅಂತ ಹೇಳಿ. ಹಾಗೆ ಇನ್ನೂ ಕೆಲವೊಂದು ಜವಾಬ್ದಾರಿಗಳನ್ನ ಇವರೆಲ್ಲರಿಗೂ ಕೊಡ್ತಾಳೆ. ಸೋಮಾಗ್ ಹೇಳ್ತಾಳೆ, ಸೋಮ, ರಾಮನ ಅನುಪಸ್ಥಿತಿಯಲ್ಲಿ ಮಹಾ ದುಃಖಕ್ಕೆ ಒಳಗಾಗಿರ್ತಕ್ಕಂಥ ಅವಳ ತಾಯಿ ಕೌಸಲ್ಯ, ಇವಳನ್ನು ಪೋಷಿಸಲು ನನ್ನ ಪ್ರೀತಿಗೆ ನೀನು ವಾಹನವಾಗಬೇಕು, ಕೌಸಲ್ಯ ಮಾತೆಯನ್ನ ನೀನು ಕಾಳಜಿ ಪೂರ್ವಕವಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾಳೆ. ಇನ್ನು ಉಷಾಗೆ ಹೇಳ್ತಾಳೆ, ಉಷಾ, ನೀನು ಊರ್ಮಿಳೆಯನ್ನ ನೋಡ್ಕೊಳ್ಬೇಕು, ಲಕ್ಷ್ಮಣ ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾನೆ, ಅವನ ಕಾರ್ಯಗಳಿಗೆ ಸಹಾಯ ಮಾಡುವುದಕ್ಕಾಗಿ ಈ ಊರ್ಮಿಳೆ ಚಿರ ಧ್ಯಾನದಲ್ಲಿ ಅವಳು ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾಳೆ. ಹೀಗಾಗಿ ಅವಳ ಸೇವೆಯನ್ನ ಚಾಚು ತಪ್ಪದೆ ನೀನು ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ.
ಇನ್ನು ರೋಹಣ, ನೀನು ಸುಮಿತ್ರಾ ಮಾತೆಯನ್ನ ನೋಡಿಕೊಳ್ಳಬೇಕು. ಆಧ್ಯಾತ್ಮಿಕತೆಯಲ್ಲಿ ತುಂಬಾ ಎತ್ತರ ಮಟ್ಟದಲ್ಲಿ ಇರ್ತಕ್ಕಂಥವಳು ಸುಮಿತ್ರಾ ಮಾತೆ, ಮಹಾದೇವನ ಭಕ್ತೆ ಅವಳು. ಅವಳನ್ನ ನೀನು ತುಂಬಾ ಕಾಳಜಿಯಿಂದ ನೋಡ್ಕೊಳ್ಬೇಕು ಅಂತ ಹೇಳ್ತಾಳೆ. ಇನ್ನು ಕೊನೆಯದಾಗಿ ಮೀನಾಕ್ಷಿಯ ಕಡೆಗೆ ತಿರುಗಿ, ಮೀನಾಕ್ಷಿ, ನೀನು ಕೈಕೇಯಿ ಮಾತೆಯನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಾಳೆ. ಆಗ ಮೀನಾಕ್ಷಿಗೆ ಆಘಾತ ಆಗತ್ತೆ, ಆದ್ರೂ ಏನನ್ನೋ ಹೇಳೋದಿಲ್ಲ. ಅವಳಿಗೆ ಅತ್ಯಂತ ಕಾಳಜಿಯ ಅಗತ್ಯವಿದೆ. ಯಾಕಂದ್ರೆ ಎಲ್ಲರೂ ಅವಳನ್ನ ತಿರಸ್ಕರಿಸಿ ಬಿಟ್ಟಿದ್ದಾರೆ. ಅವಳು ತನ್ನ ಪ್ರಜ್ಞೆಗೆ ಮರಳಿ ಬಂದಾಗ ತನ್ನನ್ನು ತಾನು ಕ್ಷಮಿಸಿಕೊಳ್ಳುವುದಿಲ್ಲ. ರಾಮ್ ಅವಳನ್ನು ತುಂಬಾ ಪ್ರೀತಿಸ್ತಾರೆ. ಅವಳ ಘನತೆ ಮತ್ತು ಗೌರವವನ್ನ ಪುನಃಸ್ಥಾಪಿಸಲು ಅವರು ಸಹಾಯ ಮಾಡಬೇಕಾಗತ್ತೆ, ಬಯಸ್ತಾರೆ. ಹೀಗಾಗಿ ಅವರನ್ನ ಕೈಕೇಯಿಯನ್ನ ನೀನ್ ನೋಡ್ಕೊಳ್ಬೇಕು ಅಂತ ಹೇಳಿ. ಆಗ ಮೀನಾಕ್ಷಿ ಹೇಳ್ತಾಳೆ, ಮಾತೆ, ಅವಳು ಇಷ್ಟೆಲ್ಲ ಮಾಡಿದ ಮೇಲೆಯೂ ಅವರು ಈ ಎಲ್ಲ ದುಃಖಕ್ಕೆ ಮೂಲ ಕಾರಣ ಅವರೇ ಇದ್ದಾರೆ, ಅವರನ್ನ ನಾನ್ ನೋಡ್ಕೊಳ್ಬೇಕಾ ಅಂತಂದಾಗ ಮಾತೆ ತಲೆ ಅಲ್ಲಾಡಿಸಿ, ಅದು ಕೇವಲ ಆ ರೀತಿಯಾಗಿ ಕಾಣಿಸುತ್ತೆ, ಆದ್ರೆ ಅವಳು ನಮ್ಮ ನಿರ್ಗಮನಕ್ಕೆ ಒಂದು ಮಾಧ್ಯಮವಾಗಿದ್ದಾಳೆ. ಹೌದು, ಅವಳ ಮಾನಸಿಕ ದುರ್ಬಲತೆಯು ಈ ರೀತಿಯಾಗಿ ಅವಳನ್ನ ಉಪಯೋಗಿಸಿಕೊಂಡಿತು. ಇದಕ್ಕಾಗಿ ಅವಳನ್ನು ನಾವು ತೊರೆಯಬಾರದು, ಅವಳ ಸೇವೆಯನ್ನ ಮಾಡಬೇಕು. ಅವಳ ತಪ್ಪೇನೂ ಇಲ್ಲ. ಅವಳು ಅವಳ ಮಾನಸಿಕವಾಗಿರ್ತಕ್ಕಂಥ ಒಂದು ದುರ್ಬಲತೆ ಏನಲ್ಲ ಅದಲ್ಲ, ಅದರ ಕಾರಣದಿಂದ ಈ ಒಂದು ಪ್ರಸಂಗ ಬಂದಿದೆ. ಹೀಗಾಗಿ ಅದಕ್ಕಾಗಿ ನಾವು ಕಾಳಜಿ ವಹಿಸಬೇಕು, ಅವಳನ್ನ ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ, ಅವಳ ಕಾಳಜಿಯನ್ನು ವಹಿಸಬೇಕು. ಮೀನಾಕ್ಷಿ, ಆ ಕೆಲಸವನ್ನ ನೀನ್ ಮಾಡ್ಬೇಕು ಅಂತ ಹೇಳ್ತಾರೆ. ನಾವು ಈಡೇರಿಸುತ್ತಿರುವ ಕಾರ್ಯದ ಹಿಂದೆ ಒಂದು ಬೃಹತ್ ಯೋಜನೆ ಇದೆ. ಪ್ರತಿಯೊಂದು ದುರಾದೃಷ್ಟದ ಹಿಂದೆ ಗುಪ್ತ ಆಶೀರ್ವಾದ ಇರುತ್ತದೆ ಅಂತಕ್ಕಂಥ ಮಾತನ್ನ ಹೇಳಿ. ಪ್ರತಿಯೊಂದು ದುರಾದೃಷ್ಟದ ಹಿಂದೆ ಒಂದು ಗುಪ್ತ ಆಶೀರ್ವಾದ ಇರುತ್ತದೆ. ಅರಣ್ಯದ ಮೂಲಕ ಯಾತ್ರೆಯ ಅಗತ್ಯವಿದೆ. ಈಗ ಆಶ್ರಮಗಳು ದಾಳಿಗೆ ಒಳಗಾಗಿವೆ, ಅವೆಲ್ಲ ನಾಶಗೊಳಿಸಲ್ಪಡ್ತಾ ಇವೆ. ಅಲ್ಲಿ ಅವೆಲ್ಲ ಆಶ್ರಮಗಳು, ಋಷಿಗಳ ಆಶ್ರಮಗಳು, ಕಲಿಕಾ ಕೇಂದ್ರಗಳು, ಪವಿತ್ರವಾದ ವೇದಗಳು ಮುಂದಿನ ಪೀಳಿಗೆಗೆ ಸಂರಕ್ಷಿಸಲ್ಪಡಬೇಕು ಅಂತಂದ್ರೆ ಆ ಆಶ್ರಮಗಳು ಉಳಿಬೇಕು. ಸೊ ಅವುಗಳನ್ನ ಉಳಿಸಿ ಬೆಳೆಸುವುದಕ್ಕಾಗಿ ನಮಗೆ ಅರಣ್ಯಕ್ಕೆ ಹೋಗುವ ಒಂದು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಹೀಗೆ ಹೊಸ ನಾಗರಿಕತೆಯು ಹುಟ್ಟಲು ಹಂಬಲಿಸುತ್ತಿದೆ. ಅದಕ್ಕಾಗಿ ನಾವೆಲ್ಲರೂ ನಮ್ಮ ಪಾಲಿನ ಕರ್ತವ್ಯವನ್ನ ನಿರ್ವಹಿಸಲೇಬೇಕು ಹೇಳಿ. ಹೀಗೆ ಬಹುಬೇಗನೆ ನಸುಕಿನ ವೇಳೆ ಆಗ್ತದ. ಅವರನ್ನ ಬೀಳ್ಕೊಡ್ಲಿಕ್ಕೆ ಪ್ರತಿಯೊಬ್ಬರು ಪ್ರಾಂಗಣದಲ್ಲಿ ಸೇರಿರ್ತಾರೆ. ಶ್ರೀರಾಮ ಮತ್ತು ಅವರ ತಮ್ಮ ಲಕ್ಷ್ಮಣ ಮತ್ತು ಸೀತಾಮಾತೆ ಎಲ್ಲರೂ ಸಾಧು ವೇಷವನ್ನ ಧರಿಸಿರ್ತಾರೆ. ಇನ್ನು ಭೂಮಿ ಅಳುತ್ತಿದೆ ಅಂತ ಹೇಳಿ ಅನಿಸ್ತಾ ಇರ್ತದ. ಭೂಮಿ ನೆಲ ಎಲ್ಲ ತೇವಾಗಿರ್ತದ. ಆ ತೇವಾಗಿರೋದು ಮಳೆಯಿಂದಲ್ಲ, ಭೂಮಿ ಅಳ್ತಾ ಇದೆ ಅಂತಕ್ಕಂತಹ ಒಂದು ಭಾವನೆಯಲ್ಲಿ ಬರ್ತಾ ಇದೆ. ಆದ್ರೆ ಮಾತೆ ಮತ್ತು ಶ್ರೀರಾಮ ಅವರು ಪ್ರಶಾಂತವಾಗಿ ಶಾಂತಿಯಿಂದ, ಅವರ ಅತ್ಯಂತ ಕಾಂತಿಯವರ ಮೈಯಿಂದ, ಅವರ ಮುಖದಿಂದ ಸೂಚಿಸ್ತಾ ಇತ್ತು. ಮಾತೆ ನಮ್ಮ ಹತ್ತಿರ ಬಂದು ಒಬ್ಬರಾದ ಮೇಲೆ ಒಬ್ಬರಂತೆ ನಮ್ಮ ಕೈಗಳನ್ನ ತನ್ನ ಕೈಗಳಲ್ಲಿ ತೆಗೆದುಕೊಂಡು, ನೀವೆಲ್ಲ ನನಗೆ ಬಹಳ ಒಳ್ಳೆಯ ರೀತಿಯಿಂದ ಸೇವೆ ಸಲ್ಲಿಸಿದ್ದೀರಿ, ಈಗ ಅದನ್ನೇ ಮುಂದುವರಿಸುತ್ತೀರಿ, ನನ್ನ ಪ್ರೀತಿಯು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ ಅಂತ ಹೇಳ್ತಾಳೆ. ಮೀನಾಕ್ಷಿ, ತನಗೆ ವಯಸ್ಸಾಗ್ಯದ, ಆರೋಗ್ಯ ಕೂಡ ಹದಗೆಡ್ತಾ ಇದೆ, ಇನ್ನು 14 ವರ್ಷ ನಾನು ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ, 14 ವರ್ಷ ಅಂದ್ರೆ ಬಹಳಷ್ಟು ದೊಡ್ಡದಾಯ್ತು ಅಂತ ಹೇಳಿ ಮನಸ್ಸಿನೊಳಗೆ ಅನ್ಕೋತ ಸೀತೆಯ ಕಡೆಗೆ ನೋಡ್ತಾಳೆ. ಆಗ ಮೀನಾಕ್ಷಿ, ನಾನು ನಿನ್ನನ್ನು ಮತ್ತೊಮ್ಮೆ ಕಾಣುತ್ತೇನೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟು ಆ ಮಾತನ್ನ ಹೇಳ್ತಾ ಅವಳಿಗೆ ಬೀಳ್ಕೊಡ್ತಾಳೆ. ಹೀಗೆ ಬಹಳಷ್ಟು ಜನರು ಅವರನ್ನ ಹಿಂಬಾಲಿಸ್ತಾರೆ. ಇವರು ಕೂಡ ಅವಳನ್ನ ಹಿಂಬಾಲಿಸ್ಲಿಕ್ಕೆ ಮುಂದೆ ಹೋಗ್ತಾರೆ. ಆದ್ರೆ ಸೋಮ ತಡಿತಾಳೆ, ಮಾತೆಗೆ ಇದು ಬೇಕಾಗಿಲ್ಲ, ನಾವು ನಮ್ಮ ಕರ್ತವ್ಯಗಳಿಗೆ ಮರಳಿ ಮೊದಲಿನಂತೆ ನಿರ್ವಹಿಸಬೇಕು. ಅವಳು ನಮಗೆ ಹೇಳಿದ ಮಾತುಗಳನ್ನು ಮರೆಯಕೂಡದು, ಅವಳ ಉಪಸ್ಥಿತಿಯನ್ನು ನಾವು ನಿರ್ವಹಿಸಬೇಕು. ಅರ್ಥಾತ್ ಅವಳ ಕೋಣೆ, ಅವಳ ಬಟ್ಟೆ, ಅವಳ ಆಭರಣಗಳು ಎಲ್ಲವನ್ನೂ ನಾವು ಕಾಳಜಿ ವಹಿಸಬೇಕು. ತಾಯಿಯ ಆ ಮಾತೆಯ ಉಪಸ್ಥಿತಿಯನ್ನ ನಾವೆಲ್ಲರೂ ಕಾಳಜಿ ವಹಿಸಬೇಕು. ಪ್ರತಿನಿತ್ಯ ಅವಳಿಗೆ ಏನು ನಾವು ಸೇವೆ ಮಾಡ್ತಾ ಇದ್ವಿ ಆ ಸೇವೆಯನ್ನ ಮಾಡಬೇಕು. ಅವಳ ಬಟ್ಟೆಯನ್ನ ತೆಗೆದಿಡೋದು, ಅವಳ ಆಭರಣಗಳನ್ನ ಇಡೋದು, ಅವಳ ಕೋಣೆಯನ್ನ ಶುಚಿಗೊಳಿಸೋದು, ಎಲ್ಲ ಕೆಲಸಗಳನ್ನ ನಾವು ಮಾಡ್ಲೇಬೇಕು. ನಮ್ಮ ಪಾಲಿನ ಕರ್ತವ್ಯವನ್ನ ನಾವು ಮಾಡಬೇಕು. ಅವಳು ಹೇಳಿದ ಮಾತುಗಳನ್ನ ನಾವು ಮರೆಯಬಾರದು ಅಂತ ಹೇಳ್ತಾಳೆ. ವಿಶೇಷವಾಗಿ ಜ್ಯೋತಿ, ಅವಳು ನಮಗೆ ಕಲಿಸಿದ ಮಂತ್ರವನ್ನು ಉಚ್ಚಾರಣೆ ಮಾಡಲು ನಾವೆಲ್ಲರೂ ಈಗ ಹೊರಡೋಣ. ಆ ಜ್ಯೋತಿಯನ್ನ ಕಾಪಾಡುವ ಬಹುದೊಡ್ಡ ಜವಾಬ್ದಾರಿ ನಮ್ಮದಿದೆ.
ಈ ಒಂದು ಕೆಲಸವನ್ನ ನಾವು ಮಾಡೋಣ, ಮಂತ್ರವನ್ನ ಪಠಿಸ್ಲಿಕ್ಕೆ ಹೊರಡೋಣ. ಈಗಲಾದರೂ ಅವಳು ಇಲ್ಲೇ ಇದ್ದಾಳೆ ಅಂತ ಹೇಳಿ ನಾವು ನಂಬಲೇಬೇಕು ಅಂತ ಆ ಜ್ಯೋತಿಯ ಕಡೆಗೆ ಎಲ್ಲರೂ ಹೋಗ್ತಾರೆ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗುತ್ತೆ. ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಹಾಕೊಡ್ರಿ. ಕನ್ನಡಕ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿಕೊಳ್ಳಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಧ್ಯಾನ ಗುರುಗಳಾಗಿರ್ತಕ್ಕಂಥ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮೆಲ್ಲರ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನೂ ಆತ್ಮಪೂರ್ವಕವಾಗಿ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಧ್ಯಾನಕ್ಕೆ ಕುಳಿತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ಇಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರಿಯಾಗಿ ಗಮನಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಒಂದೊಂದು ಉಸಿರು ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದಿದೆ. ಅವುಗಳನ್ನ ಅಷ್ಟೇ ಕಾಳಜಿಪೂರ್ವಕವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಧ್ಯಾನದಲ್ಲಿ ಮತ್ತೆ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನು ಹರಿಸಿ ಮಾಸ್ಟರ್. ಆಲೋಚನೆಗಳು ಶೂನ್ಯವಾದಾಗ ಮನಸ್ಸು ಶಾಂತವಾಗುತ್ತೆ. ಶಾಂತ ಮನಸ್ಸು ಧ್ಯಾನದಲ್ಲಿ ತೊಡಗಿಕೊಳ್ಳುತ್ತೆ. ಉಚ್ಛ್ವಾಸ ನಿಶ್ವಾಸದ ಮಧ್ಯ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಕೀಲಿಕೈ. ಅಲ್ಲಿಯೇ ನಮ್ಮ ಅದ್ಭುತ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ ಮಾಸ್ಟರ್ಸ್. ಒಂದು ನಿಮಿಷ, ಒಂದು ಕ್ಷಣ ಆ ಬಿಂದುವಿನಲ್ಲಿ ನಿಲ್ಲಲು ಅಭ್ಯಾಸ ಮಾಡಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ, ಸೂಕ್ಷ್ಮ ಶಬ್ದಗಳನ್ನ ಆಲಿಸಿ ಮಾಸ್ಟರ್ಸ್.
ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರನಾದವನ್ನು ಆಲಿಸಿ, ಎಷ್ಟು ಸೂಕ್ಷ್ಮಗಳನ್ನ ಆಲಿಸಲು ನೀವು ಸಮರ್ಥರಾಗುತ್ತೀರೋ ಅಷ್ಟು ಆಂತರಿಕ ಜಗತ್ತಿನ ಆಗುಹೋಗುಗಳು ನಿಮಗೆ ಸ್ಪಷ್ಟವಾಗುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮ. ಉಸಿರೆಂಬ ಗುರುವಿನ ಸಹಾಯದಿಂದ ಆತ್ಮನೆಡೆಗೆ ನಮ್ಮ ಪಯಣ ಸಾಗಲಿ ಮಾಸ್ಟರ್ಸ್. ನಮ್ಮ ಗಮ್ಯ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ನಮ್ಮ ನಿರಂತರ ಪಯಣ, ಪ್ರಯತ್ನ ಆ ಎಡೆಗೆ ಸಾಗಲಿ ಮಾಸ್ಟರ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ಳುತ್ತೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗುತ್ತೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು, ದೃಶ್ಯಗಳು ನಮಗೆ ಕಾಣಿಸ್ತವೆ. ಅವುಗಳನ್ನು ಏಕ ಪ್ರಕಾರವಾಗಿ ಗಮನಿಸಿ ಮಾಸ್ಟರ್ಸ್. ಏನೇ ಕಂಡರೂ ಅದನ್ನ ಧೈರ್ಯದಿಂದ ಗಮನಿಸಿ. ಹೆದರಿಕೆ ಬೇಡ, ಯಾವ ಹೆದರಿಕೆಯೂ ಬೇಡ. ಆಳವಾಗಿ ಗಮನಿಸಿದಾಗ ಸ್ಪಷ್ಟತೆ ನಮಗೆ ಕಂಡುಬರುತ್ತೆ. ಆಳವಾದ ಧ್ಯಾನವೆಂಬ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ, ಆಹ್ಲಾದಿಸಿ, ಅನುಭವಿಸಿ. ಆನಂದವನ್ನ, ಪರಮಾನಂದವನ್ನ ಅನುಭವಿಸಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು.
ಕೊನೆಗೆ 1 ನಿಮಿಷ ಮಾಸ್ಟರ್ಸ್. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ಕೈ ಬೆರಳುಗಳನ್ನು ಬಿಡಿಸ್ಕೊಳ್ಳಿ ಮಾಸ್ಟರ್ಸ್. ಬಿಡಿಸಿಕೊಂಡು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ರಿ. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನ ಮಾಡಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಎಸ್, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತೀರಿ? ಹಲೋ ಹಲೋ. ಹಲೋ ಮೇಡಮ್. ಹೇಳ್ರಿ ಮೇಡಮ್. ಅದೇನಿಲ್ಲ, ಅದೇ ಸೀತಾ ಹೇಳೋದು ಬಾಳ ಚಂದ ಅನಿಸ್ತದ್ರಿ ಮೇಡಮ್. ಎಷ್ಟೋ ವಿಷಯ ಅಷ್ಟು ಡೆಪ್ತನ ಹೋಗಿರಲ್ಲ ನಾವು. ಬಾಳ ಚಂದ ಅನಿಸ್ತ್ರಿ ಮೇಡಮ್. ಚಂದ ಅನಸ್ತ್ರಿ ಮೇಡಮ್. ಮೆಡಿಟೇಷನ್ ನಂಗೆ ಸ್ವಲ್ಪ ಡಿಸ್ಟರ್ಬ್ ಆಯ್ತು, ಅದಕ್ಕೆ ಅಷ್ಟೇನ್ ಅನುಭವಗಳು ಆಗ್ಲಿಲ್ಲ. ಅದೇ ಅನ್ನೋಯಿಂಗ್ಲಿ ನಮ್ಮ ಮನೇಲಿ ಕೂತಿದ್ ಗೊತ್ತಿದ್ದಿಲ್ಲ, ಏನೋ ಆಯ್ತು, ಮತ್ತ ಕೂತ್ರ ಆಯ್ತು ಅಂತ ಹೇಳಿ ಹೆಂಗ ರೆಕಾರ್ಡೆಡ್ ಇರ್ತದಲ್ಲ, ಅದಕ್ಕೆ ನಿಧಾನವಾಗಿ ಹೊರಗ್ ಬಂದೆ. ಓಕೆ ಮೇಡಮ್, ಓಕೆ ಓಕೆ. ಅದೇ ಇದು ಚಾಪ್ಟರ್ ಸ್ವಲ್ಪ ಟೈಮ್ ಜಾಸ್ತಿ ತಗೋತಿವತ್ತ, ಅದು ಮುಗಿಸ್ಬಿಟ್ಟೆ ನಾನು. ಹೌದು, ಕನೆಕ್ಷನ್ ಇದಾಗ್ತದ ಅಂತ ಹೇಳಿ ನಾಳೆ ಸ್ವಲ್ಪ ಬಹುಶಃ ಕ್ಲಾಸ್ ಆಗ್ಲಿಕ್ಕಿಲ್ಲ. ನಾಳೆಗೆ ಮೆಸೇಜ್ ಹಾಕ್ತೀನ್ರಿ. ನೀವ್ ಅಂದಿದ್ರಲ್ರಿ ಮೆಸೇಜ್ ಹಾಕ್ತೀನ್ರಿ. ಅದಕ್ಕೆ ಇದನ್ನ ಮುಗಿಸ್ತೇವೆ. 1 5 ನಿಮಿಷ ಜಾಸ್ತಿ ಆಯ್ತು. ಇಲ್ಲ ಪರವಾಗಿಲ್ಲ, ಮತ್ತದ ಟೈಮ್. ಓಕೆ ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ಗಂಗಾ. ರೇಖಾ, ತುಂಬಾ ಚೆನ್ನಾಗ ನೀವು ಎಕ್ಸ್ಪ್ಲನೇಷನ್ ತುಂಬಾ ಎಫೆಕ್ಟಿವ್, ಚೆನ್ನಾಗ್ ಅನಿಸ್ತು. ಅದೇ ಒಟ್ಟು ಹಿಂಗ ನಾನೇನೋ ತೋಟದಲ್ಲಿ ಹೊಂಟಿನಿ, ಬರೀ ಹೆಜ್ಜೆಗಳು ಕಾಣಿಸ್ತಾ ಇದಾವ ನನಗ. ಹೆಜ್ಜೆ ಮೂಡ್ಯಾವ ಪೂರಾ ಅಲ್ಲಿ ತನ, ಬರೀ ಹೆಜ್ಜೆಗಳು. ಯಾರ್ ಹೆಜ್ಜೆಗಳವ ಒಂಥರ ದೇವ್ರ ಹೆಜ್ಜೆ ಏನೋ ಅನಿಸ್ದಂಗ ಅನಿಸ್ತಾ ಇದೆ. ಡೀಪ್ ಇದ್ರಾಗ ಹೋಗಿನಿ, ಬರೀ ಹೆಜ್ಜೆಗಳ ಕಾಣಿಸ್ದನ. ಅನ್ನೋ ವಿಷಯ ಇದು ಮಾಡ್ಯದಲ್ಲ, ಅದೇನೋ ನನಗೆ. ಅದೇ ಬರೀ ಹೆಜ್ಜೆಗಳು ಕಾಣಿಸ್ತಾ ಇದ್ದು. ಓಕೆ, ಥ್ಯಾಂಕ್ ಯು. ಮತ್ತೆ ಚೆನ್ನಾಗ್ ಅನಿಸ್ತು, ತುಂಬಾ ಚೆನ್ನಾಗಿದೆಪ್ಪ. ಒಂಥರ ಹೆಂಗ್ ಎಮೋಷನಲ್ ಆಗ್ತಾ ಇತ್ತು ಗೊತ್ತಾ ನೀವ್ ಹೇಳುವಾಗ. ನನಗರೆ ಅದು ಅವ್ರ ಕಾಡಿಗೆ ಹೋಗೋದು ಇದ್ರದ್ದು ಅಂತ ಇದಾಗಿದ್ದು, ಸೀತಾಮಾತೆ ತುಂಬಾ ಮೌನವಾಗಿದ್ದೆಲ್ಲವನ್ನು ಸ್ವೀಕರಿಸಿದ್ದು, ರಾಮನ್ ಜೊತೆಗೆ ರೆಡಿ ಆಗಿದ್ದು ಸ್ಟೋರಿ ಇದೆಯಲ್ಲ, ಚೆನ್ನಾಗಿದೆ, ತುಂಬಾ ಎಮೋಷನಲ್ ಇದು ಅದು ಸೀನ್. ಓಕೆ, ಚೆನ್ನಾಗ. ಮತ್ತೆ ಸರೋಜ ಮೇಡಮ್. ನಾನು ಇವತ್ತು ಧ್ಯಾನದಲ್ಲೇ ಹೋಗ್ಬಿಟ್ಟೆ ಮೇಡಮ್, ಏನು ಕೇಳಿಲ್ಲ ಸ್ವಾಧ್ಯಾಯ. ಹೌದು, ಅನಿಸ್ತು ನನಗೆ. ಸ್ವಾಧ್ಯಾಯ ಟೈಮ್ ಒಳಗ್ನು ಧ್ಯಾನಕ್ಕೆ ಕೂತಿದ್ರಿ ನೀವು. ಹೋಗ್ಬಿಟ್ಟೆ, ಏನು ಗೊತ್ತಾಗಿಲ್ಲ ಈ ಕಡೆ. ಓಕೆ ಮೇಡಮ್, ಹೇಳಿ ಗೊತ್ತು, ನಾನು ಸೀತಾಯನ ಓದಿದ್ದೀನಿ ಬಿಡಿ, ಆದ್ರೆ ಕೇಳೋದೇ ಆಗ್ಲಿಲ್ಲ. ನಾನು ಧ್ಯಾನದಲ್ಲೇ ಹೋಗ್ಬಿಟ್ಟೆ. ಓಕೆ ಮೇಡಮ್, ಓಕೆ. ಧ್ಯಾನನೇ ಆಗಿತ್ತು. ಓಕೆ, ಥ್ಯಾಂಕ್ ಯು ಮೇಡಮ್.
ಮತ್ತೆ ಯಾರು? ಥ್ಯಾಂಕ್ ಯು. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಹಲೋ, ಪವಿತ್ರ ಮಾತಾಡ್ತೀರಮ್ಮ? ಮ್ಯಾಮ್ ಚೆನ್ನಾಗಿತ್ತು ಮ್ಯಾಮ್. ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು. ಹೌದಮ್ಮ, ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಯಾರು ಏನು ಶೇರಿಂಗ್ ಇಲ್ಲ ಅಂದ್ರೆ ಮುಗಿಸ್ಬಿಡಣ್ರಿ? ಓಕೆ ರೇಖಾ. ಓಕೆ ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಬಹುಶಃ ನಾಳೆಗೆ ಕ್ಲಾಸ್ ಆಗೋದಿಲ್ಲ, ನಂಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಮೆಸೇಜ್ ಹಾಕ್ತೀನಿ. ಓಕೆ ಓಕೆ ರೇಖಾ, ಆಯ್ತು. ಓಕೆ. ಸರಿ.